ನನ್ನ ಮಗಳು 10th ಸ್ಟ್ಯಾಂಡರ್ಡಲ್ಲಿದ್ದಾಳೆ. ನೆಕ್ಸ್ಟ್ ಅವಳು ನೀಟ್ ಕೊಡಬೇಕಂತ ಇದ್ದಾಳೆ. ಸೊ ಅವಳಿಗೆ ಅನ್ಯಾಯ ಆಗಬಾರ್ದು ಅಂತ ಆ್ಯಸ್ ಅ ಮದರ್ ಐ ಆಮ್ ಹಿಯರ್ ಟುಡೇ ಟು ಸಪೋರ್ಟ್ ದ ಯೂತ್. कि चाहे हिंदू है, चाहे मुसलमान है, चाहे सिख है, सब ने मिलजुल के बच्चों को इंसाफ दिलाया है. ಸೊ ಇನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೂ ಇದನ್ನೇ ಹೇಳೋದು, ಹುಷಾರಾಗಿರಿ, ನಾವು ಕ್ವೆಶ್ಚನ್ ಮಾಡ್ತೀವಿ. ಇದೇ ಥರ ಯುವ ಶಕ್ತಿಯು ಇನ್ನೂ ಯಾವ್ದು ಅಕ್ರಮ ನಡೀತಾ ಇದೆ ನಮ್ಮ ದೇಶ, ಅದನ್ನೆಲ್ಲ ಮೆಡ್ತಾ ಬಂದರೆ ನಿಜವಾಗೂ ನಮಗೊಂದು ಸುಂದರ ಭಾರತ, ನಮ್ಮ ಹಿಂದಿನ ಭಾರತ ಏನಿತ್ತೋ ಅದನ್ನು ಹಿಂದೆ ತರುವಂಥ ಕೆಲಸವನ್ನು ಮಾಡಿದ ಒಂದು ಪ್ರಯತ್ನ ಅಂತ ನಾವು ತಿಳ್ಕೊಳ್ಬೋದು. ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹಜರತ್ ನದಾಬ್. ವೀಕ್ಷಕರೇ, ವಿದ್ಯಾರ್ಥಿ ಶಕ್ತಿಯೇ ದೇಶದ ಶಕ್ತಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ಅಕ್ಷರಶಃ ಅದು ನಿಜವಾಗಿದೆ. ಏನು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಅದರ ವಿರುದ್ಧವಾಗಿ ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಬಂದರು. ಅದೇ ಥರನಾಗಿ CJP ಪಕ್ಷ ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಏನು ಮೊನ್ನೆಯಿಂದ ಏನು ತೀವ್ರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದರು. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಏನು ಶಿಕ್ಷಣ ಮಂತ್ರಿ ಅಂತ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಗಿದೆ. ಏನು ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಇವತ್ತು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದು. ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಏನು ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. ಏನು ವಿದ್ಯಾರ್ಥಿಗಳ ಹೋರಾಟದ ಮೊದಲ ಜಯ ಅಂತಲೇ ಹೇಳ್ಬೋದು. ಈ ಒಂದು ವಿದ್ಯಾರ್ಥಿಗಳಿಗೆ ಮೊದಲ ಜಯ ಅಂದರೆ ಮೊದಲ ಹೆಜ್ಜೆಗೆ ಒಂದು ಜಯ ಸಿಕ್ಕಿದೆ. ಅದರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ, ಏನನ್ನ ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ನನ್ನ ಮಗಳು 10th ಸ್ಟ್ಯಾಂಡರ್ಡಲ್ಲಿದ್ದಾಳೆ. ನೆಕ್ಸ್ಟ್ ಅವಳು ನೀಟ್ ಕೊಡಬೇಕಂತ ಇದ್ದಾಳೆ. ಸೊ ಅವಳಿಗೆ ಅನ್ಯಾಯ ಆಗಬಾರ್ದು ಅಂತ ಆ್ಯಸ್ ಅ ಮದರ್ ಐ ಆಮ್ ಹಿಯರ್ ಟುಡೇ ಟು ಸಪೋರ್ಟ್ ದ ಯೂತ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇವತ್ತು ಸತ್ಯವಾಗ್ಲೂ ಡೆಮೋಕ್ರಸಿನ ಉಳಿಸಿದ್ದಾರೆ ಅಂದರೆ ನಮ್ಮ ಎಲ್ಲ ಜೆನ್ಜೀಸ್ ಅಂತ ಹೇಳ್ತೀವಲ್ಲ, ನಾನು ಅದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೆನ್ಜೀಸ್ ಜೊತೆ ನಾವು ಆಟ ಆಡಬಾರ್ದು. ದೇ ಆರ್ ದ ಮೋಸ್ಟ್ ಡೇಂಜರಸ್ ಜನರೇಷನ್. ಸೊ ವಿ ಹ್ಯಾವ್ ಡೋಂಟ್ ಪ್ಲೇ ವಿತ್ ದ ರಾಂಗ್ ಜನರೇಷನ್. ಯಾಕಂದರೆ ಈ ಜನ್ರೇಷನಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕ್ರಾಂತಿಕಾರ ಜನ ಇದ್ದಾರೆ. ಈ ಕ್ರಾಂತಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ್ಯಸ್ ಮದರ್ಸ್ ವಿ ವರ್ ವರಿಡ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ಫ್ಯೂಚರ್. ಇವಾಗ ಇದು ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಆದಮೇಲೆ ನಮಗೆಲ್ಲ ಒಂದು ಹೋಪ್ ಇದೆ ಲೈಫಲ್ಲಿ, ದಟ್ ಟುಮಾರೋ ಎನಿ ಎಕ್ಸಾಮಿನೇಷನ್ ದಿಸ್ ಕೈಂಡ್ ಆಫ್ ಥಿಂಗ್ ವಿಲ್ ನಾಟ್ ಹ್ಯಾಪನ್. ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರೋದು ಇವತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕಂಥ ಮೊದಲನೇ ಜಯ ಆಗಿರ್ಬೋದು. ಜಂತರ ಮಂತರದಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಅಮಾನುಷವಾಗಿ ನಡೆದಂಥ ಕೃತ್ಯವನ್ನು ನಾವು ವಕೀಲರ ಪರವಾಗಿ ನಾವು ವಿದ್ಯಾರ್ಥಿಗಳ ಪರವಾಗಿ ಇದ್ದೇವೆ ಎಂಬುದೊಂದು ನಾವು ಅವರಿಗೆ ಬೆಂಬಲವನ್ನು ಸೂಚಿಸೋಕೆ ಇವತ್ತು ಫ್ರೀಡಮ್ ಪಾರ್ಕಿಗೆ ಬಂದಿದ್ದೇವೆ. ಖುಷಿ ಆಗ್ತಿದೆ ಸರ್. ಇವತ್ತು ಯುವಕರು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದರೆ ಇವತ್ತು ದೇಶದ ಪರಿಸ್ಥಿತಿ ಬಗ್ಗೆ ಇವತ್ತು ಎಚ್ಚೆತ್ತುಕೊಂಡು ಅವರ ಒಂದು ಹೋರಾಟವನ್ನು ಮನೋಭಾವವನ್ನು ಬೆಳೆಸ್ಕೊಂಡಿರೋದು ಸಂತೋಷ ತಂದಿದೆ. ಅವರ ಬೆಂಬಲಕ್ಕೆ ನಾವು ಸದಾ ಇರ್ತೀವಿ ವಕೀಲರಾಗಿ ಅಂತೇಳಿ ಸರ್. ಐ ಹ್ಯಾವ್ ಬಿಕಮ್ ಅ ಮದರ್. मेरी बेटी 6 महीने की है एंड आई एम स्केर्ड ऑफ सेंडिंग हर टू दिस काइंड ऑफ एजुकेशन सिस्टम. अभी 6 महीने के बच्चे के लिए हम इतना डर रहे हैं. थिंक अबाउट द स्टूडेंट्स जिन्होंने इतना टाइम इन्वेस्ट किया है अपने फ्यूचर के लिए. रेजिग्नेशन इज़ जस्ट द बिगनिंग. इसके बाद भी बहुत सारी चीज़ें हैं जिसके लिए इस गवर्नमेंट को अकाउंटेबिलिटी क्रिएट करनी पड़ेगी. हमारी जनरेशन्स का सवाल है. ಹೋರಾಟಕ್ಕೆ ಸಂದಂತಹ ಜಯ ಅಂತ ಹೇಳಕ್ಕೆ ಬಯಸ್ತೀನಿ. ಅವರೇನೋ ಮನಸಾರೆ ಅಥವಾ ಇಲ್ಲಿನ ವ್ಯವಸ್ಥೆ ಸರಿಯಾಗಬೇಕು, ಪರೀಕ್ಷಾ ಕ್ರಮಗಳು ಸರಿಯಾಗಬೇಕು ಅಂತ ಇದು ಮಾಡಿದ್ದಲ್ಲ. ಇದು ದೊಡ್ಡ ಮಟ್ಟಕ್ಕೆ ವ್ಯಾಪಿಸಿದ್ರೆ ಮುಂದೊಂದು ದಿನ ಇದು ಅವರ ಸರ್ಕಾರಕ್ಕೆ ಕುತ್ತು ಬರುತ್ತೆ, ಅವರ ಎಲ್ಲ ತಂತ್ರಗಾರಿಕೆಗಳು ಬಯಲಾಗ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಕೇಂದ್ರ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಅನಿವಾರ್ಯವಾಗಿ ಒಂದು ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ರಾಜೀನಾಮೆ ಕೊಟ್ಟಿರೋದ್ರಿಂದ ಯಾವುದೇ ದೊಡ್ಡ ಬದಲಾವಣೆ ಬರೋದಕ್ಕೆ ಸಾಧ್ಯ ಇಲ್ಲ. ಹೋರಾಟ ನಿರಂತರವಾಗಿರಬೇಕು, ಜನಗಳ ಐಕ್ಯತೆ ನಿರಂತರವಾಗಿರಬೇಕು, ಹೋರಾಟದ ಸ್ಪಿರಿಟ್ ಮುಂದೆ ಹೋಗಬೇಕು. ಇದು ಮುಂದೆ ಹೋಗ್ತಾ ಹೋಗ್ತಾ ಈ ವ್ಯವಸ್ಥೆಯ ಬದಲಾವಣೆ ಆಗಬೇಕು. आज से ये लोगों को पता चल गया है कि जब हम कहीं पे भी किसी भी प्रोटेस्ट में शामिल होते हैं तो वो लोगों के हक के लिए होता है. ये जो प्रोटेस्ट हुआ है पूरे हिंदुस्तान में, ये बच्चों के हक के लिए था, बच्चों के फ्यूचर के लिए था और ये हिंदुस्तान के लिए था. हर स्टेट में हुआ है. इस प्रोटेस्ट से ये चीज़ साफ होती है कि चाहे हिंदू है, चाहे मुसलमान है, चाहे सिख है, सब ने मिलजुल के बच्चों को इंसाफ दिलाया है. और हम उम्मीद करते हैं कि आने वाले सालों में भी अगर कोई ऐसा किसी के ऊपर भी जाती होती है तो हम लोग सब एक साथ खड़े होंगे. शुक्रिया. कितना अनएक्सपेक्टेड था ये. आई नो हम लोग इसी के लिए प्रोटेस्ट कर रहे थे, बट जब ये मिला बहुत सरप्राइजिंग था कि लोगों ने बात सुनी हमारी.
हम लोग जो कर रहे थे उसका एक कॉन्सिक्वेंस हुआ, तो अब मोटिवेशन सिर्फ बढ़ा है। बहुत मोटिवेटिंग है कि हम लोग सब साथ में आ रहे हैं फॉर अ कॉज। कभी सोचा नहीं था, जिस जनरेशन को इतना लेज़ी बोला जाता है कि बस घर पे बैठ के बस स्क्रॉल कर रहे हैं, वो लोग यहाँ पे हैं फॉर अ कॉज एंड उस कॉज का कॉन्सिक्वेंस नज़र आ रहा है, तो इट फील्स ग्रेट। फाइनली वो रिज़ल्ट आया है जो हमारी यूथ इतने दिनों से प्रोटेस्ट कर रही थी, स्पेशली जेनजीज इतने दिनों से जंतर मंतर में थी और रात रात भर प्रोटेस्ट की है। जो लोग वहाँ नहीं जा पाए हैं यहाँ से प्रोटेस्ट किए हैं, तो आई थिंक बहुत इंपॉर्टेंट दिन है हम लोग के लिए जहाँ पे फाइनली उन्होंने रिज़ाइन किया। तो विच शोज़ कि ऑल तो बहुत समय से पेपर लीक है, वो बहुत आसान है बोलना कि इतने सालों से पेपर लीक हो रहा है, कोई अच्छी बात नहीं है, इसको ग्लोरीफाई नहीं कर सकते हैं। फाइनली इंडिया हैज सीन वन इंपॉर्टेंट स्टेप, इट हैज सीन अ माइलस्टोन। ಮೊದಲೇ ಮಾಡ್ಬೋದಾಗಿತ್ತಲ್ಲ, ಯಂಗ್ಸ್ಟರ್ಸ್ನವರು ಏನು ಮಾಡಲ್ಲ ಆರಾಮ್ಸೆ ಇರ್ತಾರೆ ಅಂತ ಲೈಟಾಗಿ ತಗೊಂಡ್ರು, ಎಷ್ಟೆಲ್ಲ ಆಯಿತು, ಮೊದಲೇ ರಿಸೈನ್ ಕೊಡ್ತಾ ಇದ್ರೆ ಒಳ್ಳೇದಿರ್ತಾ ಇತ್ತು. ಸೊ ಇನ್ನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಇದನ್ನೇ ಹೇಳೋದು, ಹುಷಾರಾಗಿರಿ, ನಾವು ಕ್ವೆಶ್ಚನ್ ಮಾಡ್ತೀವಿ, ನಾವು ಬಿಡಲ್ಲ. ಹೌದು, ಇದು ಇವಾಗ ಶುರು ಆಗಿದೆ ಅಷ್ಟೇ, ಇನ್ನೂ ಇದೆ. ಇದೇನೋ ಒಂದು ಈ ಪ್ರಶ್ನಾ ಪತ್ರಿಕೆ, ನೀಟ್ ಪ್ರಶ್ನಾ ಪತ್ರಿಕೆ ಸೋರಿಕೆ ಏನಿದೆ, ಈ ಪ್ರಕರಣ ಇದೆಯಲ್ಲ, ಇದೊಂದು ವಿದ್ಯಾರ್ಥಿಯ ಜೀವನದಲ್ಲಿ ಆಡಿದಂಥ ಚೆಲ್ಲಾಟ ಆಗಿದೆ. ಇವತ್ತು ವಿದ್ಯಾರ್ಥಿ ಯುವ ಶಕ್ತಿ ದೇಶದಾದ್ಯಂತ ಹೋರಾಟವನ್ನು ನಡೆಸಿ ಒಂದು ಒಳ್ಳೆ ಮಹತ್ವದ ಹೆಜ್ಜೆಯನ್ನು ತೋರಿಸ್ಕೊಟ್ಟು ಅದರಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಇದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಆಗಿದೆ. ಇದೇ ಥರ ಯುವ ಶಕ್ತಿಯು ಇನ್ನೂ ಯಾವ್ದು ಅಕ್ರಮ ನಡೀತಾ ಇದೆ ನಮ್ಮ ದೇಶ, ಅದನ್ನೆಲ್ಲ ಮೆಡ್ತಾ ಬಂದರೆ ನಿಜವಾಗೂ ನಮಗೊಂದು ಸುಂದರ ಭಾರತ, ನಮ್ಮ ಹಿಂದಿನ ಭಾರತ ಏನಿತ್ತೋ ಅದನ್ನು ಹಿಂದೆ ತರುವಂಥ ಕೆಲಸವನ್ನು ಮಾಡಿದ ಒಂದು ಪ್ರಯತ್ನ ಅಂತ ನಾವು ತಿಳ್ಕೊಳ್ಬೋದು. ಇದರಿಂದ ಒಂದು ಪಾಠ ಕಲಿಯುವುದು ಏನಂದರೆ, ಯುವ ಶಕ್ತಿಯನ್ನು ಅವರ ಮುಂದೆ ಯಾವುದೇ ಅಕ್ರಮವು ನಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಅಕ್ರಮಕ್ಕೆ ಯಾರು, ಇಂಥವ ಅಕ್ರಮನ ನಡೀಲಿಕ್ಕೆ ಯಾರು ಕೈಯನ್ನು ಚಾಚಿದಾರ ಅವರ ಕೈಯನ್ನು ಅಲ್ಲಿಯೇ ತುಂಡರಿಸಿಕೊಂಡು ಯುವ ಶಕ್ತಿಯು ಮುಂದೆ ಸಾಗ್ತಾ ಬರ್ಬೋದು ಅನ್ನುವ ಒಂದು ಪಾಠವನ್ನು ಇಡೀ ಸಮಾಜಕ್ಕೆ ತೋರಿಸಿಕೊಟ್ಟಿದೆ. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.